ನೀವು ನೋಡ್ತಿದ್ದೀರಾ ಸ್ಟೇಟ್ ನ್ಯೂಸ್ ಡಾಟ್ ಲೈವ್. ನಾನು ಕಲಾನ್ವಿತಾ ಜೈನ್. ನಿಶಾ ಅವರಿದ್ದಾರೆ, ಬನ್ನಿ ಅವ್ರ ಜೊತೆ ಮಾತನಾಡ್ತಾ ಹೋಗೋಣ. ಎಸ್, ಹಾಯ್. ಹಾಯ್. ಹೇಗಿದ್ದೀರಾ? ನಾನು ಸೂಪರ್. ಈಗ ನಿಮ್ಮ ಸಿನಿಮಾ ಬರ್ತಾ ಇದೆ ದರ್ಶನ, ಅದ್ರ ಬಗ್ಗೆ ಎಷ್ಟು ಎಕ್ಸೈಟೆಡ್ ಆಗಿದ್ದೀರಾ? ಏನ್ ನಿಮ್ಮ ಪಾತ್ರದ ಬಗ್ಗೆ ಹೇಳೋದಾದ್ರೆ? ತುಂಬಾ 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 ಖುಷಿ ಇದೆ. ನನ್ನ 3ನೇ ಸಿನಿಮಾ ಆ್ಯಂಡ್ ಫುಲ್ ಫ್ಲೆಡ್ಜ್ ಇರ್ತೀನಿ ಸಿನಿಮಾನಲ್ಲಿ, ಸೊ ಖುಷಿ ಇದೆ. ಆ್ಯಂಡ್ ಎಲ್ಲ ಒಳ್ಳೊಳ್ಳೆ ಕಲಾವಿದರಿದ್ದಾರೆ ಇಡೀ ಸಿನಿಮಾನಲ್ಲಿ, ಆ್ಯಂಡ್ ಅವ್ರ ಜೊತೆ ಎಲ್ಲ ಸ್ಕ್ರೀನ್ ಶೇರ್ ಮಾಡ್ತಿರೋದು ತುಂಬ ಖುಷಿ ಇದೆ. ಆ್ಯಂಡ್ ನನ್ನ ಪಾತ್ರದ ಹೆಸರು ಪ್ರೀತಿ ಅಂತ. ವೆರಿ ಸಿಂಪಲ್ ಹುಡುಗಿ, ನೀವು ಹೆಂಗಿದ್ರು ನಾನು ಅದೇ ಥರ ಹುಡುಗಿನೇ ಸಿನಿಮಾನಲ್ಲಿ. ಸೊ ಜಾಸ್ತಿ ಎಲ್ಲ ರಿವೀಲ್ ಮಾಡೋಕ್ಕಾಗಲ್ಲ, ಇನ್ನು ಮುಂದೆ ಮುಂದೆ ಅಪ್ಡೇಟ್ಸ್ ನಿಮಗೆ ಗೊತ್ತಾಗುತ್ತೆ. ಗಟ್ಟಿ ಮೇಳದಿಂದ ಶುರುವಾಗಿರುವಂತ ಜರ್ನಿ ಈಗ ಪಾರ್ವುಗೆ ಬಂದ್ ನಿಂತಿದೆ. ಸೊ ತುಂಬಾ ಜನರ ಮನೆ ಮೆಚ್ಚಿದೆ. ಸೊ ಕರ್ನಾಟಕದ ಜನತೆಗೆ ಏನ್ ಹೇಳ್ತೀರಾ ಅಂತ? ಗಟ್ಟಿ ಮೇಳನೇ ಅಮೂಲ್ಯನೇ ಒಂಥರ ಪಾತ್ರ ಆಯ್ತು ನನಗೆ. ಅಂದರೆ ದಟ್ ಇಸ್ ಆಲ್ವೇಸ್ ಸ್ಪೆಷಲ್. ಅದು ಐಕಾನಿಕ್ ಶೋ, ಅದು ಯಾವಾಗಲೂ ಸ್ಪೆಷಲ್. ಆ್ಯಂಡ್ ಎಸ್ಪೆಷಲಿ ಪಾರು ಪಾತ್ರದ ಬಗ್ಗೆ ಹೇಳಬೇಕು ಅಂತಂದರೆ, ಎಷ್ಟೋ ಜನಕ್ಕೆ ತುಂಬ ಇನ್ಸ್ಪೈರಿಂಗ್ ಆಗಿರುವಂಥ ಒಂದು ಪಾತ್ರ. ಅದನ್ನು ನಾನು ಪ್ಲೇ ಮಾಡ್ತಿರೋದು ನನ್ನ ಪುಣ್ಯ. ಆ್ಯಂಡ್ ತುಂಬ ಖುಷಿ ಇದೆ. ಎಷ್ಟೋ ಜನಕ್ಕೆ ಒಳ್ಳೊಳ್ಳೆ ವಿಷಯಗಳನ್ನ ತಲುಪಿಸ್ತಾ ಇದ್ದೀವಿ, ಒಳ್ಳೊಳ್ಳೆ ಕಂಟೆಂಟ್ ಮಾಡ್ತಿದ್ದೀವಿ, ಒಳ್ಳೊಳ್ಳೆ ವಿಷಯಗಳನ್ನ ತಲುಪಿಸ್ತಾ ಇದ್ದೀವಿ ಅನ್ನೋದೊಂದು ಖುಷಿ ಇದೆ. ಆ್ಯಂಡ್ ನನಗೆ ಗಟ್ಟಿಮೇಳ ಅಮೂಲ್ಯ ಹೆಂಗೆ ಒಂದು ಆಲ್ವೇಸ್ ಫಾರ್ ಎವರ್ ಫೇವ್ರೇಟು, ಇದು ಆಲ್ವೇಸ್ ಇನ್ಸ್ಪೈರಿಂಗ್ ಪಾತ್ರ ಪಾರು. ಸೊ ವೆರಿ ಹ್ಯಾಪಿ. ನಿಮ್ಮ ಪ್ರೀತಿಯ ಜನತೆಗೆ ಏನ್ ಹೇಳ್ತೀರಾ? ಕೊನೆಯದಾಗಿ ಸಿನಿಮಾದ ಬಗ್ಗೆ ಆಗ್ಲಿ, ನಿಮ್ಮ ಫಾಲೋವರ್ಸ್ಗೆ ಏನ್ ಹೇಳ್ತೀರಾ? ಸಿನಿಮಾ ಇವತ್ತನೇ ಟೈಟಲ್ ಅನೌನ್ಸ್ ಆಗಿದ್ದು ಇವತ್ತೇ. ಸೊ ಇವತ್ತಿಂದ ಶುರು ಆಗ್ತದೆ ನಮ್ಮ ಸಿನಿಮಾ ದರ್ಶನ. ಖಂಡಿತವಾಗ್ಲೂ ನಿಮ್ಮನ್ನೆಲ್ಲರನ್ನೂ 100% ಎಂಟರ್ಟೈನ್ ಮಾಡೇ ಮಾಡುತ್ತೆ. ಆ್ಯಂಡ್ ಸಿನಿಮಾ ಶುರುವಿಂದ ಎಂಡ್ವರೆಗೂ ಎಲ್ಲರನ್ನೂ ಗ್ರಿಪ್ಪಿಂಗ್ ಆಗಿಡುವಂಥ ಒಂದು ಕಂಟೆಂಟ್ ದರ್ಶನ. ಖಂಡಿತವಾಗ್ಲೂ ನಿಮ್ಮೆಲ್ಲರ ಸಪೋರ್ಟ್ ನಮಗೆ ಬೇಕೇ ಬೇಕು, ನಿಮ್ಮೆಲ್ಲರ ಆಶೀರ್ವಾದ ನಮಗೆ ಬೇಕೇ ಬೇಕು. ಆ್ಯಂಡ್ ಖಂಡಿತವಾಗ್ಲೂ ಅದನ್ನು ಶುರುವಿಂದನೂ ಶವರ್ ಮಾಡ್ತಾನೆ ಬಂದಿದ್ದೀರಾ. ಆ್ಯಂಡ್ ಅದೇ ಥರ ಪ್ರೀತಿ ಪ್ರೋತ್ಸಾಹ ಯಾವಾಗಲೂ ಇರಲಿ. ಆದಷ್ಟು ಬೇಗ ನಮ್ಮ ಸಿನಿಮಾ ನಿಮ್ಮೆಲ್ಲರೂ ಮುಂದೆ ಬರುತ್ತೆ. ಸಪೋರ್ಟ್ ಮಾಡಿ. ಥ್ಯಾಂಕ್ ಯು. ಇದಾಗಿತ್ತು ನಿಶಾ ಅವ್ರ ಜೊತೆ ಮಾತುಕತೆ. ಕ್ಯಾಮ್ರಾ ಪರ್ಸನ್ ವೆಂಕಟೇಶ್ ಜೊತೆ ಕಲಾನ್ವಿತಾ ಜೈನ್, ಸ್ಟೇಟ್ ನ್ಯೂಸ್ ಡಾಟ್ ಲೈವ್, ಬೆಂಗಳೂರು.